ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಶಸ್ವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಕಾರ್ಯಕ್ರಮ ಆಯೋಜನೆ. ಮಹಿಳಾ ಸಬಲೀಕರಣಕ್ಕೆ ಜಾಗೃತಿ ಸಂದೇಶ. ದೇವನಹಳ್ಳಿ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆಯ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆಯ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ಮಹಿಳಾ ಹಕ್ಕುಗಳು, ಸುರಕ್ಷತೆ ಮತ್ತು ಸಬಲೀಕರಣ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉಪನ್ಯಾಸಗಳು ಹಾಗೂ ಚರ್ಚೆಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು, ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದು ಸಂಘದ ವತಿಯಿಂದ ತಿಳಿಸಲಾಯಿತು. ವರದಿ ಮಂಜುನಾಥ ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅಥವಾ ದುರ್ಗಶ್ರೀ ಮೇಡಮ್ ಆಗ್ಬೋದು, ಇಂಥ ಮೇಡಮ್ಗಳನ್ನ ಧಾರಾವಾಹಿಗಳ ಬಗ್ಗೆ ಮಾತಾಡ್ತೀವಿ. ಇನ್ನು ನೋಡ್ತೀರಾ ಧಾರಾವಾಹಿಗಳು? ಎಷ್ಟು ಜನ ನೋಡ್ತೀರಿ? ಟೈಮ್ ಹೋಗ್ಬಿಡುತ್ತೆ. ಅಲ್ಲಿ ಹೆಂಗಂದ್ರೆ ಯಾವ ಹೆಣ್ಮಗಳು ಎಲ್ಲಾ ರೀತಿ ದೌರ್ಜನ್ಯ ತಗೊಂಡು ಸೈಲೆಂಟ್ ಆಗಿದ್ದು ಅದು ಸರಿಯಾದ್ರೆ ಅದು ಧಾರಾವಾಹಿಗಳು ಏನ್ ಮಾಡ್ಬಿಡ್ತವೆ, ಅದನ್ನೇ ಎನ್ಕರೇಜ್ ಮಾಡ್ತಾ ಹೋಗುತ್ತೆ. ಏನ್ ನೋಡ್ತೀವಿ ನಾವು, ಸಿನಿಮಾಗಳಾಗ್ಬೋದು, ಧಾರಾವಾಹಿಗಳಾಗ್ಬೋದು, ಅದು ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಟ್ ಅ ಲಾರ್ಜರ್ ಬೇಸಿಸ್. ನಾನು ಅದಕ್ಕೆ ಹೇಳಿದ್ದು, ನೀವೆಲ್ಲ ಕೆಲಸ ಇರೋರು ಆಗಿದ್ರಿಂದ ನಿಮಗೆ ಪಾಪ ಟೈಮ್ ಇರೋದಿಲ್ಲ ಮನೆಗೆ ಹೋಗಿ ಟಿವಿ ನೋಡೋಕ್ಕೂ. ಜೊತೆಗೆ ನಾನು ಏನು ಹೇಳಿದೆ, ಡಬಲ್ ಕೆಲಸ ಮಾಡ್ತೀನಿ. ಮನೆಗೆ ಹೋಗಿ ಅಡುಗೆ ಮಾಡಬೇಕು, ಬೆಳಗ್ಗೆ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ, ಕಾಲೇಜಿಗೆ ಕಳಿಸಿ, ಎಲ್ಲ ನೀವು ತಿಂತೀರಾ ಕರೆಕ್ಟಾಗಿ. ಫಸ್ಟ್ ಗಂಡನಿಗೆ ಮಕ್ಕಳಿಗೆ ಬಡಿಸೋದು ಎಷ್ಟು ಜನ ಕೈ ಎತ್ತಿ?